ನಮಸ್ಕಾರ. ಜೈ ಭೀಮ್. ಗಣಕ ರಂಗ ಸಂಸ್ಥೆ ಆಯೋಜಿಸಿರುವ ಸಂವಿಧಾನ ನಮಗೆ ವರದಾನ ಎಂಬ ಕವನ ಸ್ಪರ್ಧೆ 2025. ನನ್ನ ಹೆಸರು ಅಂಬಿಕಾ. ನನ್ನ ಕವನದ ಶೀರ್ಷಿಕೆ ಸಂವಿಧಾನ ಪ್ರಧಾನ. ಸಂವಿಧಾನ ಮಹಿಳೆಯರಿಗೆ ಸಿಕ್ಕ ವರದಾನ. ಸಂವಿಧಾನ ಮಹಿಳೆಯರಿಗೆ ಸಿಕ್ಕ ವರದಾನ. ಸರ್ವತೋಮುಖ ಬೆಳವಣಿಗೆಗೆ ಇದು ಪ್ರಧಾನ. ಸರ್ವತೋಮುಖ ಬೆಳವಣಿಗೆಗೆ ಇದು ಪ್ರಧಾನ. ಸರ್ವರಿಗೂ ಸಿಗುವುದು ಸಮಾನತೆಯ ಸಮಾಧಾನ. ಸರ್ವರಿಗೂ ಸಿಗುವುದು ಸಮಾನತೆಯ ಸಮಾಧಾನ. ಜಾತಿ ಭೇದವಿಲ್ಲದೆ ರೀತಿ ಪ್ರೀತಿಯಿಂದ ಸರ್ವರು ಸಮಾನರೆಂದು ಹೇಳುವುದೇ ಇದರ ಗುಣಗಾನ. ಜಾತಿ ಭೇದವಿಲ್ಲದೆ ನೀತಿಯಿಂದ ಪ್ರೀತಿಯಿಂದ ಎಲ್ಲರೂ ಸರ್ವರು ಸಮಾನರೆಂದು ಹೇಳುವುದೇ ಇದರ ಗುಣಗಾನ. ಎಲ್ಲರೂ ಒಂದೇ ಕಾಯಿಯ ಗೊಂಚಲ ಹಾಗೆ ಬದುಕುವುದು ನಮಗೆ ವರದಾನ. ಎಲ್ಲರೂ ಒಂದೇ ಕಾಯಿಯ ಗೊಂಚಲ ಹಾಗೆ ಬದುಕುವುದು ನಮಗೆ ವರದಾನ. ಬಡತನ, ಸಿರಿತನ, ಮೇಲು ಕೀಳು, ಸಂಸ್ಕೃತಿ, ಸುಸಂಸ್ಕೃತಿ, ನ್ಯಾಯ, ಅನ್ಯಾಯ ಎಲ್ಲವೂ ಒಂದೇ ತಕ್ಕಡಿಯಲ್ಲಿ ತೂಗುವ ಗುಣಗಾನ. ಬಡತನ, ಸಿರಿತನ, ಮೇಲು ಕೀಳು, ಸಂಸ್ಕೃತಿ, ಸುಸಂಸ್ಕೃತಿ, ನ್ಯಾಯ, ಅನ್ಯಾಯ ಎಲ್ಲವೂ ಒಂದೇ ತಕ್ಕಡಿಯಲ್ಲಿ ತೂಗುವುದು ಗುಣಗಾನ. ಸತ್ಯಕ್ಕೆ ಅಲ್ಲವೇ ಸಿಗುವುದು ಸಮಾಧಾನ. ಸತ್ಯಕ್ಕೆ ಅಲ್ಲವೇ ಸಿಗುವುದು ಸಮಾಧಾನ. ಇದರಿಂದಲೇ ಸಿಗುವುದು ನ್ಯಾಯದೇವತೆಯ ವರದಾನ. ಇದರಿಂದಲೇ ಸಿಗುವುದು ನ್ಯಾಯದೇವತೆಯ ನ್ಯಾಯದಾನ. ಇದರಿಂದಲೇ ಮಹಿಳೆಯರಿಗೆ ಸರ್ವ ಶಿಕ್ಷಣವೆಂಬ ಮಹಾಜ್ಞಾನ. ಇದರಿಂದಲೇ ಮಹಿಳೆಯರಿಗೆ ಸರ್ವ ಶಿಕ್ಷಣವೆಂಬ ಮಹಾಜ್ಞಾನ ದೊರಕಿಸಿದ ಮನುಷ್ಯನಿಗೆ ಸಿಗುವುದು ಕೋಟಿ ದೇವರ ವರದಾನ. ದೊರಕಿಸಿದ ಮನುಷ್ಯರಿಗೆ ಸಿಗುವುದು ಕೋಟಿ ದೇವತೆಯ ವರದಾನ. ಮಹಿಳೆಯರ ಪಾಲಿಗೆ ಸಂವಿಧಾನ ಬೋಧಿ ವೃಕ್ಷದ ಬೆಳಕಿನ ಹಾಗೆ ಬೆಳಕುವುದ ದಾನ. ಮಹಿಳೆಯರ ಪಾಲಿಗೆ ಸಂವಿಧಾನ ಬೋಧಿ ವೃಕ್ಷದ ಹಾಗೆ ಬೆಳಕಿನ ಹಾಗೆ ಬೆಳಕುವುದು ದಾನ. ಆ ಪ್ರಕಾಶದ ಬೆಳಕಿಗೆ ಹೆಣ್ಣು ಜೀವನದ ನಗುತ್ತಾ ಅಡಿಗೆ ಮನೆಯಿಂದ ಚಂದ್ರನಂಗಳಕ್ಕೆ ಬೆಳೆಸುವ ಪ್ರಯತ್ನಕ್ಕೆ ಸಂವಿಧಾನ ನಮಗೆ ದೊರಕಿದೆ ವರದಾನ. ಸಂವಿಧಾನ ನಮಗೆ ದೊರಕಿದೆ ವರದಾನ. ಗಣಕ ರಂಗ ಸಂಸ್ಥೆ ಆಯೋಜಿಸಿರುವ ಈ ಕವನ ಸ್ಪರ್ಧೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಜೈ ಭೀಮ್.